ಅಷ್ಟೇ. ಈ ಬೆಕ್ಕಿಗೆ ಸುಮಾರು 1 ತಿಂಗಳಿನಿಂದ ಕಿವಿಯಲ್ಲಿ ರಕ್ತ ಬರುವುದು, ಅಂದರೆ ಒಂಥರ ಬ್ಲಡ್ ಕ್ಲಾಟ್ ಆಗಿ ಬರುವುದು. ನಾನು ಎರಡೆರಡು ಡಾಕ್ಟರ್ಗೆ ತೋರಿಸಿದೆ. ಫಸ್ಟಿಗೊಮ್ಮೆ ಪ್ರೈವೇಟ್ ಡಾಕ್ಟರ್ಗೆ ತೋರಿಸಿದಾಗ ಅವರು ಕೂಡ 2 ರೀತಿಯ ಒಂದು ಡ್ರಾಪ್ಸ್ ಕೊಟ್ಟಿದ್ದರು. ಇದನ್ನು ಹಾಕಿ ನೋಡಿ, ಇದರಲ್ಲಿ ಕಡಿಮೆ ಆಗದಿದ್ದರೆ ಮತ್ತೆ ಟೆಸ್ಟ್ ಮಾಡಬೇಕು, ಟ್ಯೂಮರ್ ಏನಾದರೂ ಆಗಿದೆ ಅಂತ, ಕಿವಿ ಒಳಗಡೆ ಆಗ್ತದೆ ಅಂತ ಹೇಳಿದರು. ಸೊ ನಾನೇನು ಮಾಡಿದೆ, ಪುನಃ ಅವರು ಹೇಳಿದರು ಅದು ಟ್ಯೂಮರ್ ಎಲ್ಲ ಆಗಿದ್ದರೆ ಸರ್ಜರಿ ಮಾಡಬೇಕಾಗ್ತಂತೆ. ಸರ್ಜರಿ ಅಂದರೆ ಕಿವಿದು ಸರ್ಜರಿ ಅಂದರೆ ತುಂಬ ಅದು ರಿಸ್ಕ್ ಗೊತ್ತಾಯ್ತಲ್ಲ. ಆದ ಕಾರಣ ನಾನು ಸ್ವಲ್ಪ ಸಮಯ ಅದು ಹಾಕಿ ನೋಡಿದೆ, ಕಡಿಮೆ ಆಗಲಿಲ್ಲ. ಮತ್ತು ನಾನು ಪುನಃ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮತ್ತೆ ತಗೊಂಡು ಹೋದೆ. ಯಾಕಂದರೆ ಅಲ್ಲಿ ಕೂಡ ಒಳ್ಳೆ ಡಾಕ್ಟರ್ ಇದ್ದಾರೆ. ಆಗ ಅಲ್ಲಿ ತಗೊಂಡು ಹೋಗುವಾಗ ಅವರು ಕೂಡ ಫಸ್ಟಿಗೆ ಒಮ್ಮೆ ಚೆಕ್ ಮಾಡಿ ಒಂದು ಡ್ರಾಪ್ಸ್ ಕೊಟ್ಟರು. ಡ್ರಾಪ್ಸ್ ಕೊಟ್ಟ ಮೇಲೆ ಅವರು ಹೇಳಿದರು, ನೋಡು ಇದರಲ್ಲಿ ಕಡಿಮೆ ಆಗದಿದ್ದರೆ ಅದಕ್ಕೆ ಇಂಜೆಕ್ಷನ್ ಕೊಡಲಿಕ್ಕೆ ಉಂಟು. ಸ್ಟಾರ್ಟಿಂಗ್ 1 ದಿನ ಇಂಜೆಕ್ಷನ್ ಕೊಟ್ಟರು, ಡ್ರಾಪ್ಸ್ ಜೊತೆ ಇಂಜೆಕ್ಷನ್ ಕೊಟ್ಟರು. ಮತ್ತು ಹೇಳಿದರು 10 ದಿವಸಕ್ಕೊಮ್ಮೆ ತಗೊಂಡು ಬನ್ನಿ, ಇಂಜೆಕ್ಷನಲ್ಲಿ ಕಡಿಮೆ ಆಗ್ತದೆ ನೋಡುವ, ಕೆಲವೊಮ್ಮೆ ಟ್ಯೂಮರ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಅವರು ಕೂಡ ಹಾಗೆ ಹೇಳಿದರು, ಕಿವಿಯೊಳಗೆ ಇದು ಕಡಿಮೆ ಆಗದಿದ್ದರೆ ನೋಡುವ ಮತ್ತೆ ಅಂತ ಹೇಳಿದರು. ಸೊ ಅವರ ಒಂದು ಇಂಜೆಕ್ಷನ್ ಮತ್ತು ಆ ಡ್ರಾಪ್ಸ್ ಮತ್ತು ಪ್ಲಸ್ ಅವರು ಆ್ಯಂಟಿಬಯೋಟಿಕ್ ಕೊಟ್ಟರು, ಹೊಟ್ಟೆಯೊಳಗೆ ಕೊಡಲಿಕ್ಕೆ ಕೂಡ ಕೊಟ್ಟರು, ಒಂದು 15 ದಿವಸ ಕೊಡಬೇಕು ಅಂತ. ಆ ನಂತರ ಸ್ವಲ್ಪ ಕಡಿಮೆ ಆಯಿತು, ಅವರು ಕೊಟ್ಟ ಡ್ರಾಪ್ಸಿನಿಂದ, ಆ್ಯಂಟಿಬಯೋಟಿಕ್ಕಿಂದ ಮತ್ತು ಇಂಜೆಕ್ಷನ್ನಿಂದ. ಸೊ ನಿನ್ನೆಗೆ 3ನೇ ಇಂಜೆಕ್ಷನ್ ಕಂಪ್ಲೀಟ್ ಆಯಿತು. ಈಗ ಅವನ ಕಿವಿ ಮುಕ್ಕಾಲ್ವಾಸಿ ಬೆಟರ್ ಆಗಿದೆ, ತುಂಬ ಒಂದು ಹೀಲ್ ಆಗ್ತಾ ಬಂದಿದೆ. ನಾನು ತೋರಿಸ್ತೇನೆ, ಒಂದೇ ನಿಮಿಷ ನೋಡಿ. ತುಂಬ ಇತ್ತು ಗೊತ್ತಾಯ್ತಾ ನೋಡಿ, ಈಗ ಮಾತ್ರ ಇದಕ್ಕಿಂತ ತುಂಬ ಇತ್ತು, ಇಳಿತಿತ್ತು ಬ್ಲಡ್ ಗೊತ್ತಾಯ್ತಾ. ಹಾಗೆ ಇವತ್ತು ನಾನು ಕೂಡ ನೋಡಿ 3 ಥರದ ಡ್ರಾಪ್ಸ್ ಎಲ್ಲ. ಈಗ ಕಿವಿಗಳಿಗೆ ಇನ್ಫೆಕ್ಷನ್ ಆಗೋದು, ಪಸ್ ಬರೋದು, ಅದಕ್ಕೆಲ್ಲ ಏನಂದರೆ ಯಾವಾಗಲೂ ಒಂದೇ ರೀತಿಯ ಇಯರ್ ಡ್ರಾಪ್ಸ್ ಯೂಸ್ ಆಗೋದಿಲ್ಲ. ಬೇರೆ ಬೇರೆ ಕಾಯಿಲೆಗಳು ಕೂಡ ಇರ್ತದೆ. ಈಗ ಕಿವಿಯ ಒಳಗೆ ಕೂಡ ಟ್ಯೂಮರ್ ಆಗಿರ್ತದೆ, ಅಥವಾ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿ ಪಸ್ ಬರೋದು, ಆ ಥರ ಕೂಡ ಇರ್ತದೆ. ಬೇರೆ ಬೇರೆ ರೀತಿಯ ಡ್ರಾಪ್ಸ್ ಎಲ್ಲ ಕೊಡ್ತಾರೆ. ಈಗ ನಾನು 3 ರೀತಿಯ ಡ್ರಾಪ್ಸ್ ತಗೊಂಡು ಈಗ ಅದರಲ್ಲಿ ಒಂದು ಸ್ವಲ್ಪ ವರ್ಕ್ ಆಗಿದೆ, ಒಂದು ಸಿಂಪಲ್ ಪ್ಲೇನ್ ಅದು ಪ್ಲೇನ್ ಡ್ರಾಪ್ಸ್. ಯಾಕೆಂದರೆ ಕಿವಿಯಲ್ಲಿ ಏನು ಕೊಳೆ ಎಲ್ಲ ಇದ್ರೆ ಅದನ್ನು ಹಾಕಿ ಕ್ಲೀನ್ ಮಾಡುವಂಥದ್ದು, ಮತ್ತು ಇನ್ನೊಂದು ಇನ್ಫೆಕ್ಷನ್ ಆದರೆ ಕಿವಿಗೆ ಹಾಕುವಂಥದ್ದು, ಆಯಿತಾ. ಹಾಗೆ ಮತ್ತೆ ಈಗ ಏನಾಗಿದೆ, ಇವನಿಗೆ ಇರುವಂಥ ಒಂದು ಈ ಬ್ಲಡ್ ಕ್ಲಾಟ್ ಆಗಿ ಬರ್ತದಲ್ಲ, ಅದೇನು ಮಾಮೂಲಿ ಅಂಥದ್ದಲ್ಲ, ಬಹುಶಃ ಟ್ಯೂಮರ್ ಆಗಿರ್ಬೋದು ನನ್ನ ಪ್ರಕಾರ. ನಿನ್ನೆಗೆ 3 ಇಂಜೆಕ್ಷನ್ ಆಯಿತು. 3 ಇಂಜೆಕ್ಷನ್ ಆದ ಕಾರಣ ತುಂಬ ಕಡಿಮೆ ಉಂಟು. ಅದಕ್ಕೆ ಡಾಕ್ಟರ್ ಈ ಒಂದು ಡ್ರಾಪ್ಸ್ ನಿನ್ನೆ ಬರೆದು ಕೊಟ್ಟರು. ಇದಕ್ಕೆ ಎಷ್ಟು ರೂಪಾಯಿ ಅಂತ ಹೇಳಿದರೆ ಉಂಟಲ್ಲ, 800 ರೂಪಾಯಿ ಒಂದು ಇಯರ್ ಡ್ರಾಪ್ಸಿಗೆ, ಅದು ಸಹ ಪ್ರಾಣಿಗಳದು. ಎಷ್ಟು ನೋಡಿ, ನಾನು ಹೇಳಿದೆ ಯಾವಾಗಲೂ ಪ್ರಾಣಿಗಳ ಮೆಡಿಸಿನ್ಗೆ ಕೂಡ ತುಂಬ ಕಾಸ್ಟ್ಲಿ. ಈಗ ನೋಡಿ ಕಾಣ್ತದಾ, 800 ರುಪೀಸ್ ಇದಕ್ಕೆ, ಕಾಣ್ತದಿಲ್ಲ ಗೊತ್ತಿಲ್ಲ, ಆದರೆ ಇದಕ್ಕೆ 800 ರುಪೀಸ್ ನೋಡಿ. ಇದಕ್ಕೆ ಈ ಒಂದು ಇಯರ್ ಡ್ರಾಪ್ಸಿಗೆ 800 ರುಪೀಸ್. ಈಗ ಇದು ಹೇಗೆ ಹಾಕೋದು ಅಂತ ಹೇಳಿದರೆ ಡಾಕ್ಟರ್ ಹೇಳಿದ್ದಾರೆ, ಇದು 5 ದಿನ ಇವನ 2 ಕಿವಿಗೆ ಹೀಗೆ ಪಂಪ್ ಮಾಡೋದು, ಒಮ್ಮೆಲೆ ಪಂಪ್ ಮಾಡಿ ಬಿಡೋದು ಅಂತ ಹೇಳಿದ್ದಾರೆ. ನೋಡಿ ಇದು ಬೇರೆಯೇ ಸ್ಟೈಲಲ್ಲಿ ಉಂಟು. ಬಾಕಿದು ಇಯರ್ ಡ್ರಾಪ್ಸ್ ಎಲ್ಲ ಇದು ಕ್ಲೀನ್ ಮಾಡುವಂಥದ್ದು, ಮತ್ತು ಇನ್ಫೆಕ್ಷನ್ ಆದರೆ ಇದು, ನಂತರ ಬೇರೆ ಸಹ ಎಲ್ಲ 3 ರೀತಿಯ ಉಂಟು ಗೊತ್ತಾಯ್ತಾ. ಇದು ಒಂದು ಬೇರೆ ನೋಡಿ, ಅದಕ್ಕೆ ಅಷ್ಟು ಕಾಸ್ಟ್ಲಿ ಮಾತ್ರ. ಈಗ ನಾನು ನನಗೆ ಹಾಕಿ ತೋರಿಸ್ತೇನೆ. ಇದೆಲ್ಲ ಫಸ್ಟು ನೋಡೋದು ನಾನು, ಇದು ಹೇಗೆ ಓಪನ್ ಮಾಡೋದು ನನಗೂ ಗೊತ್ತಿಲ್ಲ. ಓಕೆ ಸಾರಿ, ಹೀಗೆ ಇದರ ಮುಚ್ಚಳ ತೆಗಿಬೇಕೀಗ. ಹೇಗೆ ತೆಗೆಯೋದು ಇದನ್ನು ಹೀಗೆ ನಾನು ಪಂಪ್ ಮಾಡ್ತೇನೆ, ಬರ್ತದ ಅಂತ. ಯಾಕೆಂದರೆ ಇದರಲ್ಲಿ ಇದು ಕ್ಯಾಪ್ ಮಾಡಿ ತೆಗಿಬೇಕು. ಎಂಚ ತೆಪ್ಪುನು ಅಂತ, ಒಂದೇ ನಿಮಿಷ. ಓಕೆ ಗೊತ್ತಾಯ್ತು ಇದು ಹೇಗೆ ಅಂತ. ಇದನ್ನು ಕಿವಿಯ ಒಳಗೆ ಹೀಗೆ ಹಾಕಿ ಒಮ್ಮೆ ಪ್ರೆಸ್ ಮಾಡಲಿಕ್ಕೆ, ಜಾಸ್ತಿ ಹಾಕಲಿಕ್ಕಿಲ್ಲ. ಇದು ಖಾಲಿ 5 ದಿನ ಮಾತ್ರ ಬರೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗ ನಾನು ತೋರಿಸ್ತೇನೆ. ಇವನ 2 ಕಿವಿಗೆ ಸಹ ನಾನು ಹಾಕಿ ನೋಡಿ, ಅವನಿಗೆ ಸಿಟ್ಟು ಬರ್ತದೆ. ಆನ್ಬಲಿ ಹುಷಾರೋಡತ. ಈಗ ನಾನು ಒಮ್ಮೆ ಪಂಪ್ ಮಾಡಿ ಕಿವಿಗೆ ಹಾಕಿದ ಮೇಲೆ ಹೀಗೆ ಕಿವಿದ ರೆಕ್ಕೆ ಉಂಟಲ್ಲ, ಇದನ್ನು ಹೀಗೆ ಮಾಡಬೇಕು. ಯಾಕೆಂದರೆ ಅದು ಒಳಗೆ ಹೋಗಬೇಕು ಸರಿಯಾಗಿ, ಒಂದೇ ಸರಿ ಹಾಕ್ಲಿಕ್ಕೆ. ಯಾಕೆಂದರೆ ಇವನು ಹುಷಾರಾಗಬೇಕಲ್ಲ. ಆಣ್ಬಲೆ ಪಾಪ ಬಾಯಿ ಬರೋದಿಲ್ಲ, ಆದರೆ ಎಷ್ಟು ಕಷ್ಟ ಉಂಟು ಈ ಪ್ರಾಣಿಗಳಿಗೆ. ಒಂದು ಈ ಥರದ್ದೆಲ್ಲ ಕಾಯಿಲೆ ಬಂದರೆ ಅವುಗಳಿಗೆ ಹೇಳಲಿಕ್ಕೆ ಬರೋದಿಲ್ಲ, ನಾವೇ ನೋಟಿಸ್ ಮಾಡಿದರೆ ಮಾತ್ರ ಗೊತ್ತಾಗೋದು. ಯಾಕೆಂದರೆ ತುಂಬ ಬೆಕ್ಕುಗಳು ಮನೆಯಲ್ಲಿ ಇರುವ ಕಾರಣ ನಮಗೆ ಎಲ್ಲರನ್ನು ಅಷ್ಟು ನೋಟಿಸ್ ಮಾಡೋದು ಬಹಳ ಕಷ್ಟ. ಆದ ಕಾರಣ ಇವನು ಒಂದೇ ಕಡೆ, ಇವನು ಹೆಚ್ಚಾಗಿ ಒಳಗಿರುವುದಿಲ್ಲ, ಹೊರಗಡೆನೇ ಇರುವುದು. ಆದ ಕಾರಣ ನಾನು ಇವನನ್ನು
ಕೆಲವೊಮ್ಮೆ ನಾವೇನು ಮಾಡ್ತೇವೆ ಅಂದರೆ ಕೆಲವೊಂದು ಬೆಕ್ಕುಗಳು ನಮ್ಮ ಮಡಿಲಲ್ಲಿ ಬಂದು ಕೂತ್ಕೊಳ್ತದೆ, ಇಡೀ ದಿನ ನಾವು ಮುದ್ದಾಡ್ಕೊಂಡಿರ್ತೇವೆ. ಆಗ ನಾವೇನು ಮಾಡ್ತೇವೆ, ಎಲ್ಲ ಮೈ ಮೇಲೆಲ್ಲ ಹೀಗೆ ಕಿವಿ ಹಾಗೆ ನೋಡಿದ ಕಾರಣ ನನಗೆ ಅವತ್ತು ಗೊತ್ತಾಯಿತು ಇದಕ್ಕೆ ಏನೋ ಪ್ರಾಬ್ಲಮ್ ಉಂಟು. ನೋಡುವಾಗ ಕಿವಿಯ ಒಳಗೆ ಇಷ್ಟು ಕಪ್ಪು ಕಪ್ಪಾಗಿತ್ತು. ನಾನು ಫಸ್ಟಿಗೆ ನನ್ನಲ್ಲಿ ಇದ್ದ ಒಂದು ಡ್ರಾಪ್ಸನ್ನೆಲ್ಲ ಹಾಕಿ ಕ್ಲೀನ್ ಮಾಡಿದೆ, ಗೊತ್ತಾಯ್ತಾ. ಆದರೆ ಸಹ ಕಡಿಮೆ ಆಗಲಿಲ್ಲ, ದಿನ ದಿನ ಜಾಸ್ತಿನೇ ಆಗ್ತಾ ಇತ್ತು. ಇದು ಯಾಕೆ ಹೀಗೆ ಅಂತ ಮತ್ತೆ ನಾನು ಡಾಕ್ಟರ್ ಹತ್ರ ತಗೊಂಡು ಹೋದೆ. ಹಾಗಿರುವಾಗ ಯಾವುದೇ ಈಗ ನಾವು ಮನೆಯಲ್ಲಿ ಪ್ರಾಣಿಗಳು ತಂದ ಮೇಲೆ ದಯವಿಟ್ಟು ಅವುಗಳನ್ನು ಸ್ವಲ್ಪ ನೋಟಿಸ್ ಮಾಡ್ತಾ ಇರಿ. ಕೆಲವೊಮ್ಮೆ ಬಾಯಿ ಮಾಡಿಕೊಂಡಿರ್ತದೆ, ಯಾತಕ್ಕೋಸ್ಕರ ಬಾಯಿ ಮಾಡಿಕೊಂಡು ಬಾಯಲ್ಲಿ ಏನೋ ಸಿಕ್ಕಿಕೊಂಡಿದ ಅಥವಾ ಬಾಯಿಯ ಒಳಗಡೆ ಹುಣ್ಣಾಗಿರ್ತದೆ. ಹುಣ್ಣಾದಾಗ ಕೂಡ ಈ ಬೆಕ್ಕುಗಳಿಗೆ ನಾಯಿಗಳಿಗಿರ್ಬೋದು ಅವುಗಳಿಗೆ ಆಹಾರ ತಿನ್ನಲಿಕ್ಕೆ ಆಗೋದು, ನೀರು ಕುಡಿಲಿಕ್ಕೆ ಆಗೋದು. ಆಗ ನಾವೆಲ್ಲ ನೋಟಿಸ್ ಮಾಡಿದರೆ ಬಾಯಲ್ಲಿ ಹುಣ್ಣಾದರೆ ಬಾಯಿ ಸ್ಮೆಲ್ ಬರ್ತದೆ, ಅಥವಾ ಮುಳ್ಳು ಸಿಕ್ಕಿಕೊಂಡ್ರೂ ಅಲ್ಲಿ ಅದು ಇನ್ಫೆಕ್ಷನ್ ಆಗಿ ಸ್ಮೆಲ್ ಬರ್ತದೆ. ಆಗ ನಾವು ತಕ್ಷಣ ಡಾಕ್ಟರ್ ಹತ್ರ ತಗೊಂಡು ಹೋಗಬೇಕು. ಕೆಲವೊಮ್ಮೆ ಜನರು ಏನು ಮಾಡ್ತಾರೆ ಅಂತ ಇದನ್ನೆಲ್ಲ ನೋಟಿಸ್ ಮಾಡೋದಿಲ್ಲ. ದಯವಿಟ್ಟು ನೋಟಿಸ್ ಮಾಡಿ. ನಾವು ಸಾಕಿದ ಮೇಲೆ ಚೆನ್ನಾಗಿ ನೋಡ್ಕೊಳ್ಬೇಕು ಪ್ರಾಣಿಗಳನ್ನು, ಯಾಕೆಂದ್ರೆ ಅವುಗಳಿಗೆ ಹೇಳಲಿಕ್ಕೆ ಬರೋದಿಲ್ಲಲ್ಲ. ದಾದಾ ಅಂತುಗ ಅಂತುಗ ರಟ್ಟ ಹಚ್ಚಿ ಓಂ ಓಂ ಅಲ್ಲ ರಟ್ಟ ಏನು ಅಂತ ತುಗ ಆಂಡ್ ದಾಯಿ ಕೋಪ ನೋಡಿ, ಇದು ನೋಡಿ ಒಳಗಿಂದ ಬ್ಲಡ್ ಕ್ಲಾಟ್ ಅಂತುಗ ಇಜ್ಜಿ ಬಂಗಾರ ಈಗ ಹುಷಾರೋಡತ್ತ ಕೆಬಿ ಪೊಯ್ ಪೊಯ್ ಇದು ಆಮೇಲೆ ಕೆಬಿಗೆ ಪಾಡೋಡು ಬಂತಿರತ್ತ ಡಾಕ್ಟರ್ ನೋಡಿ. ಜಮ್ಮ ಓಕೆ ಓಕೆ ಫೈನ್ ಫೈನ್. ಇದು ನಾನು ಕಿವಿಯ ಹೊರಗಡೆ ಕ್ಲೀನ್ ಮಾಡೋದು ಆಯಿತಾ, ಒಳಗಡೆ ಅಲ್ಲ. ಒಳಗಡೆ ಕ್ಲೀನ್ ಮಾಡಿದ್ದು ನೋಡಿ ಎಷ್ಟು ಬರ್ತಾ ಉಂಟು. ಪೋ ಇವನನ್ನು ನಾನು ಬಿಡ್ತೇನೆ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಗಾಗಿ ಪ್ರಾಣಿಗಳ ಬಗ್ಗೆ ಏನಾದರೂ ಕೇಳಲಿಕ್ಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಯಾಕೆಂದರೆ ನಾನೊಂದು ಪ್ರಾಣಿಗಳ ಸೇವೆ ಮಾಡುವವಳು, ನಿಮ್ಮಿಂದ ನಮಗೆ ಸಹಾಯ ಬೇಕಾಗಿದೆ. ಆದ ಕಾರಣ ಆದಷ್ಟು ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಪ್ರಾಣಿಗಳ ಬಗ್ಗೆ ಏನಿದ್ರೂ ಕೂಡ ನಾನು ಮಾಹಿತಿ ಕೊಡ್ತೇನೆ. ನಾಯಿ ಇರ್ಬೋದು, ಬೆಕ್ಕಿರ್ಬೋದು. ಯಾಕೆಂದರೆ ನಾನು ತುಂಬ ವರ್ಷದಿಂದ ಇದೊಂದು ಪ್ರಾಣಿಗಳ ಒಂದು ಏನು ಸೇವೆ ಉಂಟು ಅದನ್ನು ನಾನು ಮಾಡ್ತಾ ಬರ್ತಾ ಇದ್ದೇನೆ. ಥ್ಯಾಂಕ್ ಯು.